ಒಂದು 6-7 ವರ್ಷದ ಹಿಂದೆ ಈ ಅಭಿಷೇಕ ರಾಧಿಕಾ ಪಂಡಿತ್ ಜೊತೆಗೆ ಕೆಲಸ ಮಾಡಿದ್ದಂತೆ. ಆವಾಗ ಅಲ್ಪ ಸ್ವಲ್ಪ ಪರಿಚಯ ಆಗಿ ನಂಬರ್ ತಗೊಂಡಿದ್ದ. ಈಗ ಅದನ್ನೇ ಬಳಸ್ಕೊಂಡ. ಇದನ್ನು ಕೇಳಿದ ಮೇಲೆ ಒಂದಷ್ಟು ಟೆಕ್ನಿಕಲ್ ಪ್ರಶ್ನೆಗಳು ಹೇಳ್ತವೆ. ಹಾಗೆ ಒಬ್ಬರ ನಂಬರ್ನ ಇನ್ನೊಬ್ಬರು ಯೂಸ್ ಮಾಡಬಹುದಾ? ಅದು ಅವರಿಗೆ ಗೊತ್ತಿಲ್ಲದ ಹಾಗೆ. ಅದು ಬೇರೆ ಯಾವುದೋ ಹ್ಯಾಂಡ್ಸೆಟ್ಟು ಮತ್ತೊಂದು ಸಿಮ್ ಕಾರ್ಡ್ ಇಟ್ಕೊಂಡು. ಈ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀವಿ ಬನ್ನಿ. ಅಭಿಷೇಕ್ ಅನ್ನೋ ಹರಳೆಣ್ಣೆ ಮುಖದ ಈ ಹುಡುಗ ಗಾಂಧಿನಗರಕ್ಕೆ ತೀರಾ ಹಳಬ. ಆತನ ಮೊಬೈಲ್ನಲ್ಲಿ ಇಲ್ದಿರೋ ನಂಬರ್ಗಳೇ ಇಂಡಸ್ಟ್ರಿಯಲ್ಲಿಲ್ಲ. ಆಲ್ಮೋಸ್ಟ್ ಪ್ರತಿಯೊಬ್ಬರ ನಂಬರು ಅವನ ಹತ್ರ ಇತ್ತು ಅನ್ನೋದು ಆವತ್ತು ಆನಂದ್ ಕಡೆಯವರು ಹಿಡಿದಾಗ್ಲೇ ಗೊತ್ತಾಗಿತ್ತು. ಹಾಗಂತ ಅವನು ಬಾಯಿ ಬಿಟ್ಟಿರ್ಲಿಲ್ಲ. ಆದ್ರೆ ಆತನ ಮೊಬೈಲ್ ಸತ್ಯ ಹೇಳ್ತಾ ಇತ್ತು. ಆಂಕರ್ ದಿಲೀಪ್, ಅನುಶ್ರೀ, ಅರ್ಚನಾ ಹೆಗ್ಡೆ, ಆರ್ಟಿಸ್ಟ್ ಬ್ಲಡ್ ಪ್ರಕಾಶ್, ಆರ್ಟಿಸ್ಟ್ ನಂದಿನಿ, ಆರ್ಟಿಸ್ಟ್ ಸಂಧ್ಯಾ, ಆರ್ಟಿಸ್ಟ್ ಶ್ರುತಿ, ಸ್ವಾತಿ, ಚಿರಂಜೀವಿ, ಸಿನಿ ರಾಜಶ್ರೀ, ಸಿನಿ ರೇಖಾರಾವ್, ಸಿನಿ ಸಂಚಿತಾ, ಸಿನಿ ಶ್ವೇತಾ, CM ಚಂದನ, CM ವಿಷ್ಣು, ಗೋಲ್ಡನ್ ಸ್ಟಾರ್ ಗಣೇಶ್, ಗುರುಪ್ರಸಾದ್, MD ಪಲ್ಲವಿ. ಇಷ್ಟೆಲ್ಲ ಜನರ ನಂಬರ್ ಆತನ ಹತ್ರ ಹೇಗ್ ಬಂತು ಅನ್ನೋ ಪ್ರಶ್ನೆ ಹೇಳತ್ತಲ್ವಾ? ಅಲ್ಲಿ ಸಿಕ್ಕಾಗ ಫೋಟೋ ತಗೊಂಡು ನಂಬರ್ ಇಸ್ಕೊಂಡಿದ್ದೀನಿ ಅಂದಿದ್ದ. ಅಸಲಿಗೆ ಈತನ ಕೈಗೆ ನಂಬರ್ ಬರ್ತಾ ಇದ್ದಿದ್ದರ ಹಿಂದೆ ಇರೋದು ಇವನ ಗಾಂಧಿನಗರದ ಲಿಂಕು. ಇವನೊಬ್ಬ ಲೈಟ್ ಬಾಯ್ ಆಗಿದ್ದ ಹುಡುಗ. ಈ ಹಿಂದೆ ಒಂದು ಕನ್ನಡ ಸೀರಿಯಲಲ್ಲಿ ಜಸ್ಟ್ ಸ್ಪಾಟ್ ಬಾಯ್ ಆಗಿ ಅವನು ಅಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಈ ರೀತಿ ಕೆಲವು ಫಿಲ್ಮ್ ಆರ್ಟಿಸ್ಟ್ ನಂಬರ್ ಅವನಿಗೆ ಸಿಕ್ಕಿತ್ತು. ಸರ್, ಅಭಿಷೇಕ್ ಅವನು 2 ವರ್ಷದ ಹಿಂದೆ ಸೆಟ್ಟಿಗೆ ಬರೋನು. ನಾನು ಸಾಧು ಕೋಕಿಲ ಲಯೇಂದ್ರ ಅವರ ಅಸಿಸ್ಟೆಂಟ್ ಅಂದ್ಕೊಂಡು ನಿಮ್ಮ ಜೊತೆ ಒಂದು ಫೋಟೋ ತೊಗೊಬೇಕು, ನಾನು ನಿಮ್ಮ ಫ್ಯಾನು ಅಂದ್ಕೊಂಡು ಫೋಟೋ ತೊಗೊಳೋದಕ್ಕಂತ ಬರೋನು ಸೆಟ್ಟಿಗೆ. ನನ್ನ ಒಬ್ಬರದೇ ಸೆಟ್ಟಲ್ಲ, ಒಂದಷ್ಟು ಜನ ಆರ್ಟಿಸ್ಟ್ಗಳು ಸೆಟ್ಟಿಗೆ ಹೋಗಿ ಫೋಟೋಸ್ ತೊಗೊಳೋನು, ಅವ್ರ ಜೊತೆ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋನು. ಹೀಗೆ ಜೊತೆಗೆ ಕೆಲಸ ಮಾಡಿ ಹತ್ತಿರವಾಗಿ ನಂಬರ್ ತಗೊಳ್ಳೋದು ಇವನ ರೂಢಿ. ಅದೇ ರೀತಿ ರಾಧಿಕಾ ಪಂಡಿತ್ ನಂಬರು ಇವನ ಕೈಗೆ ಸಿಕ್ಕಿದ್ದು. ಅದು ಸುಮಾರು ಹಳೆ ಮಾತು. ಆಗಷ್ಟೇ ರಾಧಿಕಾ ಪಂಡಿತ್ ಬಣ್ಣ ಹಚ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅದು ನಂದಗೋಕುಲ ಸೀರಿಯಲ್ ಸೆಟ್ಟು. ಅಲ್ಲಿಗೆ ಈ ಅಭಿಷೇಕ್ ಬಂದು ಲೈಟ್ ಹಿಡಿದಿದ್ದ. ಆಗಿನ್ನು SSLC ಅಷ್ಟೇ ಮುಗಿದಿತ್ತು ಅವನಿಗೆ. ಅಷ್ಟಕ್ಕೂ ಅವನು ಓದಿದ್ದೇ ಅಷ್ಟು. ಆದ್ರೆ ಕಳೆದ ಸಾರಿ ಸಿಕ್ಬಿದ್ದಾಗ ಡಿಪ್ಲೊಮಾ ಅಂದ. ಅದರ ಕ್ಲಾಸ್ಮೇಟ್ಗಳು ಅಂತ ಕೆಲವರ ಹೆಸರನ್ನ ಹೇಳಿದ್ದ. ಅದೆಲ್ಲ ಬರೀ ಬೊಗಳೆ ಅನ್ನೋದು ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾದ ಸತ್ಯ. ನಾವು FIR ಅನ್ನು ರಿಜಿಸ್ಟರ್ ಮಾಡಿ ತನಿಖೆಯನ್ನು ಪ್ರಾರಂಭ ಮಾಡಿದ್ವಿ. ಒಂದೇ ದಿವಸದಲ್ಲಿ ಈ ಒಂದು ಪ್ರಕರಣವನ್ನು ನಾವು ಪತ್ತೆ ಮಾಡಿದ್ವಿ. ಇದರಲ್ಲಿ ಪ್ರಮುಖ ಆರೋಪಿ ಏನಿದ್ದಾನೆ ಅಭಿಷೇಕ್ ಅಂತ, ಇವನು ಸುಮಾರು 20 ವರ್ಷದ ಹುಡುಗ. ಇವನು ಮೂಲತಃ ಕೋಲಾರದವನು. ಇವನು SSLC ತನಕ ಓದಿ ವಿದ್ಯಾಭ್ಯಾಸನ ಬಿಟ್ಟು ಈಗ ಸದ್ಯಕ್ಕೆ ವೈಟ್ ಫೀಲ್ಡಲ್ಲಿದ್ದಂಥ ಒಂದು ಕಾಲ್ ಸೆಂಟರಲ್ಲಿ ಇವನು ಕೆಲಸ ಮಾಡ್ತಿದ್ದ. ಕಾಲ್ ಸೆಂಟರ್ನಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡ್ರು ಕೋಲಾರದ ಹುಡುಗ ಅಭಿಷೇಕನಿಗೆ ಸಿನಿಮಾ ಗೀಳು ಹೋಗ್ಲಿಲ್ಲ. ಅದರಲ್ಲಿ ಹಣ ಇದೆ ಅಂತಾನೆ ಅವನಿಗೆ ಅನ್ಸೋದು. ಹಾಗಂತ ಅವನಿಗಂತೂ ನಟನಾಗೂ ಫೇಸ್ ಕಟ್ಟಿರ್ಲಿಲ್ಲ. ಇನ್ನು ಲೈಟ್ ಹಿಡ್ಕೊಂಡು ಜೀವನ ಪೂರ್ತಿ ಕಳೆಯೋದಕ್ಕಂತೂ ಅವನು ರೆಡಿ ಇರಲಿಲ್ಲ. ಆಗ ಅಭಿಷೇಕನಿಗೆ ಹೊಳೆದಿದ್ದೆ ಈ ಸೆಲೆಬ್ರಿಟಿಗಳ ಹೆಸರು ಹೇಳ್ಕೊಂಡು ಮೋಸ ಮಾಡೋ ಪ್ಲಾನ್. ಅದು ಮೊದಲು ಅಭಿಮಾನಿಗಳನ್ನ ವಂಚಿಸೋದ್ರಿಂದ ಆರಂಭವಾಗಿದ್ದು, ದಿನ ಕಳೆದ ಹಾಗೆ ಇಂಡಸ್ಟ್ರಿಯಲ್ಲಿರೋರನ್ನೇ ಚೀಟ್ ಮಾಡೋ ಮಟ್ಟಕ್ಕೆ ಬಂದ. ಆರ್ಕುಟ್, ಫೇಸ್ಬುಕ್ ಹೀಗೆ ಸೋಷಿಯಲ್ ನೆಟ್ವರ್ಕ್ ಸೈಟ್ಗಳು ಕೊನೆಗೆ ನಕಲಿ ನಂಬರ್ಗಳನ್ನು ಬಳಸಿ ಯಾಮಾರಿಸಿದ್ದ. ಈಗ ಅದೆಲ್ಲ ಮುಗಿದು ರಾಧಿಕಾ ಪಂಡಿತ್ ವಿಷಯದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ. ಮಾಸ್ಟರ್ ಪ್ಲಾನ್ ಮಾಡಿದ. ಅಭಿಷೇಕ್ ಆ ಲೆವೆಲ್ ಅಲ್ಲಿ ವಂಚಿಸೋದಕ್ಕೆ ಹೊರಟಿದ್ದರ ಹಿಂದೆ ಒಂದು ಸುಂದರವಾದ ಕಾರಣ ಇದೆ ಅನ್ನೋದು ಇಲ್ಲಿ ಗಮನಿಸಲೇಬೇಕಾದ ವಿಷಯ. ಪೊಲೀಸರು ಆ ಕಾರಣವನ್ನ ಹುಡ್ಕೊಂಡು ಹೋದ್ರೆ ಮಾಸ್ಟರ್ ಆನಂದ್ ಮನೆಯ ಬಾಗಿಲು ಬಡಿತಾರೆ. ಸದ್ಯಕ್ಕೆ ಜಗನ್ನನ್ನ ಸ್ಟೇಷನ್ಗೆ ಕರೆಸಿದ್ದಾರೆ. ಅವನ ಹೆಸರನ್ನ ಬಳಸ್ಕೊಂಡೇ ಅಭಿಷೇಕ ತನ್ನ ಕೆಲಸದಲ್ಲಿ ಯಶಸ್ವಿಯಾಗಿದ್ದು. ಆದ್ರೆ ಟಾರ್ಗೆಟ್ ರೀಚ್ ಆಗೋ ಮೊದಲೇ ರಾಧಿಕಾ ಪಂಡಿತ್ ಎಚ್ಚೆತ್ಕೊಳ್ಳೋ ಹಾಗಾಗಿದ್ದು ನಮ್ಮ ವರದಿಗಾರರಿಂದ. ಆವತ್ತು ಅದೇನಾಯಿತು, ಅಭಿಷೇಕ್ ಹೇಗೆ ಅರೆಸ್ಟ್ ಆದ, ಆತ ರಾಧಿಕಾ ಹೆಸರಲ್ಲಿ ಚೀಟ್ ಮಾಡ್ತಾ ಇದ್ದದ್ದು ಹೇಗೆ ಅನ್ನೋ ಮಹತ್ವದ ಡೀಟೇಲ್ ನಾಳಿನ ಎಪಿಸೋಡ್ನಲ್ಲಿ. ಅಭಿಷೇಕ ಎಂಥ ಖಿಲಾಡಿ ನೋಡಿ. ಏನೇ ಜಾಣತನ ಇದ್ರೂ ಈಗ ಸಿಕ್ಕಿಬಿದ್ದಿದ್ದಾನೆ. ಸಿಕ್ಕಿಬಿದ್ದ ಮೇಲೆ ಹೇಳ್ತಿರೋದೆಲ್ಲ ಸತ್ಯ ಅನ್ನೋದಕ್ಕಾಗೋದಿಲ್ಲ.
ಈ ಹಿಂದೆ ಮಾಸ್ಟರ್ ಆನಂದ್ ಫ್ರೆಂಡ್ಸ್ ಇವನನ್ನು ಹಿಡಿದಾಗ ಇವನು ಹೇಳಿದ್ರಲ್ಲಿ ಅರ್ಧ ಸತ್ಯ ಇತ್ತು, ಅರ್ಧ ಸುಳ್ಳಿತ್ತು. ತನ್ನ ಪರಿಚಯ ಏನು ಹೇಳ್ಕೊಂಡಿದ್ದ ಇವನು ಅದು ಮಾತ್ರ ಪೂರ್ತಿ ಸುಳ್ಳಾಗಿತ್ತು. ಅದಕ್ಕೆ ಆವತ್ತು ಅಭಿಷೇಕ ಬಚಾವಾಗಿದ್ದ. ಈಗಲೂ ಒಂದಷ್ಟು ಕಾಸು ಮಾಡಿಕೊಂಡು ಕೈ ಎತ್ತಿಬಿಡೋ ಉದ್ದೇಶ ಅವನಿಗಿತ್ತು. ಅದಕ್ಕಾಗಿ ಅದ್ಭುತವಾದ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದ. ಆದರೆ ಆ ಪ್ಲ್ಯಾನ್ನಲ್ಲಿ ಸ್ವಲ್ಪ ಎಡವಟ್ಟಾಗ್ತದೆ. ಹಾಗಾದರೆ ಅಭಿಷೇಕ ಸಿಕ್ಕಿಬಿದ್ದದ್ದು ಹೇಗೆ? ಅವನು ಮಾಡಿದ್ದ ಮಾಸ್ಟರ್ ಪ್ಲ್ಯಾನ್ ಏನು? ಯಾಕೆ ಈ ಕೇಸ್ನಲ್ಲೂ ಕೂಡ ಮತ್ತೆ ಮತ್ತೆ ಕಿರುತೆರೆ ನಟ ಜಗನ್ ಹೆಸರು ಕೇಳಿಬರುತ್ತೆ? ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾಳೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಸುವರ್ಣ ನ್ಯೂಸ್.